ಸಾರಿ, ಪೆನ್ನು. ದಯವಿಟ್ಟು ಅದನ್ನ ಮುಚ್ಚಿಟ್ಕೊಳ್ಳಿ ಮೇಡಮ್. ನಾನು ಕ್ಷಮಿಸ್ಬಿಡಿ ಮೇಡಮ್, ನಾನು ಎಲ್ಲ ನಿಜ ಹೇಳ್ಬಿಡ್ತೀನಿ. ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಮೇಡಮ್. ಸಂಬಂಧ ಇಲ್ಲ ಅಂದಮೇಲೆ ಇದು ನಿಮ್ಮ ಹತ್ರ ಹೆಂಗ್ ಬಂತು? ನಿಜ ಹೇಳ್ತಿರೋ ಅಥವಾ ಪೊಲೀಸ್ನ ಕರೆಸ್ಲೋ? ಅಯ್ಯೋ ಮೇಡಮ್, ದಯವಿಟ್ಟು ನಮ್ಮ ಮುಚ್ಚಿಟ್ಕೊಳ್ಳಿ ಮೇಡಮ್. ಪೊಲೀಸ್ ಕೆಲಸ ಬೇಡ ಮೇಡಮ್. ಬಡವನ ಜೀವನ ಹೊರಗೆ ಹೋಗುತ್ತೆ ಮೇಡಮ್. ನಿಮ್ಮ ಕಾಲಿಗೆ ಬೀಳ್ತೀನಿ ಮೇಡಮ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್, ಎಲ್ಲ ನಿಜ ಹೇಳ್ಬಿಡ್ತೀನಿ. ಗನ್ನ ಕೊಟ್ಟಿದ್ದು ಮೇಡಮ್. ಏನ್ ಹೇಳ್ತಿದ್ದೀರಾ ನೀವು? ಮೇಡಮ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ ಮೇಡಮ್. ನಾನು ಎಲ್ಲ ನಿಜ ನಿಮ್ಗೆ ಹೇಳ್ಬಿಡ್ತೀನಿ. ವಿಜಯಾಂಬಿಕಾ ಮೇಡಮ್ ಇದು ನನಗೆ ಕೊಟ್ಟಿರೋದು ಮೇಡಮ್. ಅವರು ತುಂಬ ಕ್ರಿಮಿನಲ್ ಮೇಡಮ್. ಅವರು ನನಗೆ ಕೆಲಸ ಕೊಡ್ತೀನಿ ಅಂತ ಕರೆದು ಈ ಗನ್ನ ಕೊಟ್ಟರು ಮೇಡಮ್. ಅಲ್ಲಿಂದ ದುಡ್ಡು ಕೊಟ್ಟರು ಮೇಡಮ್. ದುಡ್ಡು ಆಸೆಗೆ ಮಣ್ಣು ತಿನ್ನಂತ ಕೆಲಸ ಮಾಡ್ಬಿಟ್ಟು ಮೇಡಮ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ನಿಮ್ಮ ಕಾಲು ಹಿಡ್ಕೊತೀನಿ. ನೀವು ಹೇಳ್ತಿರೋದು ನಿಜನಾ? ಅಯ್ಯೋ, ನಿಮ್ಗೆ ಹೆಂಗೆ ಹೇಳಿ? ನಮ್ಮ ಮಂದೇವ್ರ ಆಣೆಗೂ ನಿಜಾನೇ ಮೇಡಮ್. ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ? ನಾಚಿಕೆ ಆಗಲ್ವಾ ನಿಮಗೆ? ದುಡ್ಡು ಸಿಗುತ್ತೆ ಅಂದ್ರೆ ಮನೆಯವ್ರನ್ನೇ ಬಲಿ ಕೊಡ್ತಿರಲ್ಲ ನೀವು. ನೀವು ಮಾಡಿರೋ ಈ ಕೆಲಸದಿಂದ ನಿಮ್ಮ ಮಗಳ ಜೀವನೇ ಹೋಗ್ತಿತ್ತು, ಗೊತ್ತಾ ನಿಮಗೆ? ಈ ಗನ್ನು ಐಶು ಹತ್ರ ಇತ್ತು. ಅವಳು ಈ ಗನ್ ಜೊತೆ ಆಟ ಆಡ್ತಾ ಇದ್ಲು. ಈ ಗನ್ನ ಅವಳ ಕಡೆ ಪಾಯಿಂಟ್ ಮಾಡ್ಕೊಂಡು ಇನ್ನೇನು ಟ್ರಿಗರ್ ಒತ್ತಬೇಕಾಗಿತ್ತು. ನಾನು ಬರೋದು ನಾನು ಸ್ವಲ್ಪ ಹೊತ್ತು ತಡ ಆಗಿದ್ದಿದ್ರು ಎಂಥ ಅನಾಹುತ ಆಗ್ತಿತ್ತು, ಗೊತ್ತಾ ನಿಮಗೆ? ಅಯ್ಯೋ ಮೇಡಮ್, ನನ್ನ ಪಾಪೆ ಮೇಡಮ್. ನಾನೇನು ಮಾಡಲಿ? ವಿಜಯಾಂಬಿಕಾ ಅವರು ಮಾತು ಕೇಳ್ಕೊಂಡು ನಿಮ್ಮ ವಿರುದ್ಧ ಸಂಚು ಮಾಡಕ್ಕೆ ಹೊರಟಿದ್ದೆ ಮೇಡಮ್. ಹಾಗಾದ್ರೆ ನನ್ನನ್ನು ಈ ಮನೆಯಿಂದ ಆಚೆ ಕಳ್ಸೋಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಆಯ್ತು. ಅಷ್ಟೇ ಅಲ್ಲ ಮೇಡಮ್, ಶ್ರೀವಲ್ಲಿನೂ ಅವ್ರ ಜೊತೆ ಸೇರಿಕೊಂಡು ನಿಮ್ಮನ್ನು ಫಾಲೋ ಮಾಡಿಕೊಂಡು ನಿಮ್ಮನ್ನು ಸುಬ್ಬನ್ನ ಬೇರೆ ಮಾಡಬೇಕು ಅಂತ ಪಿತೂರಿ ಮಾಡ್ತಾ ಇದ್ರು ಮೇಡಮ್. ಈಗ ನೀವು ಹೇಳಿ, ಏನು ಮಾಡ್ತೀರಾ? ಮತ್ತೆ ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ತೀರಾ? ಅವ್ರು ಹೇಳಿದನ್ನೆಲ್ಲ ಕೇಳ್ತೀರಾ? ಅಯ್ಯೋ ಮೇಡಮ್, ಏನು ಮೇಡಮ್ ಹಿಂಗೆಲ್ಲ ಮಾತಾಡ್ತೀರಾ ಮೇಡಮ್? ಹಗಲು ಕಂಡು ಬಾವಿಗೆ ಹಗಲೇ ಹೋಗ್ಬಿಟ್ಟು ಯಾರು ಬೀಳ್ತಾರೆ ಮೇಡಮ್. ನೀವು ನಮ್ಮ ತಾಯಣೆ, ನಾನು ಇನ್ನು ಆ ಕಡೆ ತಲೆ ಹಾಕೋ ಮಲ್ಗಲ್ಲ ಮೇಡಮ್. ಅವ್ರ ಮನೆಗೆ ಕೆಲ್ಸಕ್ಕೂ ಹೋಗಲ್ಲ ಮೇಡಮ್. ಇಲ್ಲ, ನೀವು ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಡಿ. ಇನ್ನು ಮುಂದೆ ನೀವು ಅವ್ರ ಹತ್ರ ಕೆಲ್ಸಕ್ಕೆ ಹೋದ್ರು ನಾನು ಹೇಳೋ ಕೆಲಸಗಳನ್ನು ಮಾತ್ರ ಮಾಡಿ. ಓ, ಅರ್ಥ ಆಯ್ತು ಬಿಡಿ ಮೇಡಮ್. ಪಾಯಿಂಟು ಇಲ್ಲಿದೆ. ಇನ್ನು ಮುಂದೆ ನಾನು ನಿಮಗಷ್ಟೇ ನಿಯತ್ತಾಗಿರಬೇಕು. ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ ಮೇಡಮ್. ನೀವು ಹೇಳಿದ ಕೆಲಸ ಮಾಡಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊತೀನಿ. ನೀವು ನಾಟಕ ಆಡ್ತಿಲ್ಲ ತಾನೆ? ಮತ್ತೇನಾದ್ರೂ ನಾಟಕ ಆಡಿ ಬಾಲ ಬಿಚ್ಚಕ್ಕೆ ಹೋದ್ರೆ ಈ ಗನ್ ವಿಷಯ ಮನೆಯವ್ರಿಗೆಲ್ಲ ಹೇಳಿ. ಬಿಗಿಯಾಗಿ ಹಿಡ್ಕೊಳ್ರಲ್ಲ ಇವ್ರನ್ನ. ಕೊಡ್ಲ ಚಾಕು. ಇವ್ರನ್ನೆಲ್ಲ ನೀವು ಮುಗಿಸಿ ಈ ಪುಟಕನ ನಾನು ಮುಗಿಸ್ತೀನಿ. ನಿಂತ್ಕೊಂಡ ಬೇಡ. ಇವನು ಬಿಟ್ಟು ಸುಮ್ಕಿರ್ಲ ಬೇಡ.
ಕಟ್ಟಿ ನಿಲ್ಲಿಸ್ಲಾ ಇಲ್ಲ ಅಂದ್ರೆ ಪುಟಕನ ಶೂಟ್ ಮಾಡ್ಬಿಡ್ತೀನಿ. ಜೋರ್ನ ಯೋಚಿದ್ಯಾ ನನ್ನ ಗೆಳತಿಗೆ ಸೂಟ್ ಮಾಡ್ತೀಯ. ಮಾಡ್ಲ ನೋಡ್ಬಾ. ಬಂಗಳಮ್ಮ ಅಡ್ಡ ಬರ್ಬೇಡ, ಬಂದ್ರೆ ನೀನು ಶೂಟ್ ಮಾಡ್ಬೇಕಾಗುತ್ತೆ. ಗಾಡಿಯ ಬರುತ್ತೆ ಸುಮ್ಕಿರು ಪುಟ್ಟಕ್ಕ. ದೇಟವಾಗ್ಲೂ ನೀನ್ ನಿಮ್ಮ ಅಪ್ಪಂಗೆ ಹುಟ್ಟಿರೋದಾದ್ರೆ ನಾನು ಏನೇ ಗೋರಿ ಸೂಟ್ ಮಾಡ್ದ ನೋಡ್ಬಾ. ಬೇಡ ಬಂಗಳಮ್ಮ, ಹಂಗೆ ಬಲಿಯ ಬೇಡ, ನಿಜವಾಗ್ಲೂ ಶೂಟ್ ಮಾಡ್ಬಿಡ್ತೀನಿ. ಅಬ್ಬ ಸುಮ್ಕಿರು ಮಗ. ತಾಕತ್ತಿದ್ದರು ನಾಯಿಗಳು ನಮ್ಮ ಮುಂದೆ ಬಗ್ತಾ ಇವೆ. ಮಾತ್ರ ಸುಮ್ಕಿರು ಪುಟ್ಟಕ್ಕ. ಅಂಗೈಲಿರೋ ಅಪ್ಸರೆನ ಅಪ್ಪಿ ಮುದ್ದಾಡದೆ ಬಿಡೋ ನನ್ನಲ್ಲ. ಶ್ರಾವಣಿ, ಇವತ್ತು ನಿನ್ನ ಅದು ಯಾರು ಕಾಪಾಡ್ತಾರೆ ಅಂತ ನೋಡೇ ಬಿಡ್ತೀವಿ. ಬಾ ಶ್ರಾವಣಿ. ಅಧಿಕಾರ ಇರೋ ಭಿಕಾರಿನೇ ನಾನು. ಆದರೆ ಎಂಥ ಭಿಕಾರಿಯಾಗಿರೋ ತಾಯಿ ಹೊಟ್ಟೆಲೆ ಹುಟ್ಟಿರ್ಬೇಕು. ತಾಯಿ ಹೊಟ್ಟೆಲಿ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನು ಹೆಣ್ಣಿಗೆ ಗೌರವ ಕೊಡಲೇಬೇಕು. ಕೊಡದೇ ಇರೋಂಗೆ ಸಾಧನ ಕಲಿಸಬೇಕು. ಮಿಡಲ್ ಕ್ಲಾಸ್ ಹುಡುಗ ನೀನು ಎಷ್ಟೇ ಹೊಡೆದ್ರು ಹೊಡ್ಕೊಂಡಿರ್ತಾನೆ ಅಂದ್ರೆ ಅವನಿಗೆ ಭಯ ಇದೆ ಅಂತಲ್ಲ, ಅಥವಾ ಶಕ್ತಿ ಇಲ್ಲ ಅಂತಾನೂ ಅಲ್ಲ. ಅವ್ನ ಹೆಗಲ್ನಲ್ಲಿರೋ ಜವಾಬ್ದಾರಿಗೋಸ್ಕರ ಸುಮ್ಮನೆ ಇರ್ತಾನೆ. ಅವನ್ನೇ ನಂಬ್ಕೊಂಡಿರೋ ಜೀವಗಳಿಗೆ ಕಾಪಿ ಆಗ್ಬಾರ್ದು, ಅವ್ರಿಗೆ ನೋವಾಗಬಾರ್ದು ಅಂತ ಸುಮ್ಮನೆ ಇರ್ತಾನೆ. ಆದ್ರೆ ಒಂದು ಹೆಣ್ಣಿನ ವಿಚಾರ ಅಂತ ಬಂದಾಗ ಅವ್ನ
ನಮ್ಮ ಮನ್ಸಿಗೆ ಬಂದಷ್ಟು ಕೊಡ್ತಾ ಇರ್ತೀವಿ, ಬೇಜಾರಾಗೋವರೆಗೂ ತಡ್ಕೋ. ಐ ಕೊಡ್ರಾ. ತಂಟೆಗಿನ್ ಬರಲ್ಲ, ಬಿಟ್ಬಿಡ್ಗುರು. ಇನ್ನೊಂದ್ಸಲ ಏನಾದರೂ ದಾರಿ ತಪ್ಪು ಹಿಂದೆ ಫಾಲೋ ಮಾಡ್ಕೊಂಡು ಬಂದಿದ್ರೆ 10 ಪಟ್ಟಷ್ಟು ಕೊಡ್ತೀನಿ. ಸಾರಿ ಮರ್ತ್ಬಿಟ್ಟೆ, ಮಾತ್ರೆ ತಗೊಳ್ಳಿ. ಔಷಧಿ ತಗೊಬನ್ನಿ. ಈ ನನ್ನ ಮಕ್ಕಳನ್ನ ನಾನು ನೋಡ್ಕೊತೀನಿ. ಹೋಗಿ ಸರ್, ನೀವು ತಗೊಬನ್ನಿ.
ಬಂದರು ಅಂತ ಇನ್ನೇನೂ ಆಗಲ್ಲ, ಧೈರ್ಯ. ಡಾಕ್ಟರ್ ಕರ್ಣ ಸರ್. ಇವರೆಲ್ಲ ಯಾರು? ಸರ್ ಇವ್ರನ್ನ ನಾನು ನೋಡ್ತೀನಿ ಸರ್. ನೀವು ಬೆನ್ನ ಒಳಗೆ ಹೋಗಿ ಸರ್. ಹೋಗಿ ಹೋಗಿ ಸರ್, ಹೋಗಿ ಸರ್. ಸೊ ಸಾರಿ, ನನ್ನ ಎಮರ್ಜೆನ್ಸಿ ಸ್ಟಕ್ ಆಗಿದೆ. ನನಗೆ ಬಂದಿದ್ದೀನಲ್ಲ, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಕಾಮ್ ಡೌನ್. ಡಾಕ್ಟರ್ ಕರ್ಣ ಬಂದವ್ರೆ. ಕರ್ಣ ಸರ್ ಬಂದವ್ರೆ. ಬನ್ನಿ.